ಈಗ 330ನೇ ಕಥೆಯನ್ನು ಕೇಳೋಣ. ವಿಶ್ವಾಮಿತ್ರ ಘನಘೋರ ತಪಸ್ಸು ಮಾಡಲಿಕ್ಕೆ ನಿಶ್ಚಯಿಸಿದ್ದಾನೆ. ತಪಸ್ಸನ್ನು ಮಾಡಿದ. ಬ್ರಹ್ಮದೇವರ ಸಾಕ್ಷಾತ್ಕಾರವೂ ಆಯಿತು. ವಿಶ್ವಾಮಿತ್ರ, ನೀನು ಇನ್ನು ಮುಂದೆ ರಾಜರ್ಷಿ ಆಗುತ್ತೆ, ನಿನ್ನನ್ನು ರಾಜರ್ಷಿ ಎಂಬುದಾಗಿ ಪರಿಗಣಿಸ್ತೇನೆ, ಈ ತಪಸ್ಸಿನಿಂದ ಸಂತುಷ್ಟನಾಗಿದ್ದೇನೆ ಇಟ್ಟು ಹೇಳಿ ಬ್ರಹ್ಮದೇವರು ಬರೆಯಾದರು. ಏನು, ಇಷ್ಟು ಕಠಿಣವಾಗಿ ತಪಸ್ಸು ಮಾಡಿದರೂ ಕೂಡ ನಾನು ಬ್ರಹ್ಮರ್ಷಿ ಆಗಲಿಲ್ಲವಾ, ಬರೀ ರಾಜರ್ಷಿ ಮಾತ್ರವಾ? ನಿರಾಶನಾದ ಆ ವಿಶ್ವಾಮಿತ್ರ. ಇದೇ ಸಮಯದಲ್ಲಿ ಕೋಸಲ ದೇಶದಲ್ಲಿ ತ್ರಿಶಂಕು ಎಂಬ ರಾಜನಿದ್ದ. ಅವರಿಗೆ ಹರಿಶ್ಚಂದ್ರ ಮಗ. ತ್ರಿಶಂಕುವಿಗೆ ಅವನ ವಸ್ತುತಃ ಅವನ ಹೆಸರು ಸತ್ಯವ್ರತ ಅಂತ. ಸತ್ಯವ್ರತ ಈ ಸಶರೀರವಾಗಿ ಸ್ವರ್ಗವನ್ನು ಹೊಂದಬೇಕು ಅಂತ ಅವನು ಇಚ್ಛೆ ಪಡ್ತಾರೆ. ವಸಿಷ್ಠರ ಹತ್ರ ಬಂದ, ಸ್ವಾಮಿ, ಈ ಶರೀರದಿಂದಲೇ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಇಚ್ಛಿಸಿದ್ದೇನೆ, ಅನುಗ್ರಹ ಮಾಡಬೇಕು. ವಸಿಷ್ಠರು ಹೇಳಿದರು, ಈ ಶರೀರದೊಂದಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾರಾದರೂ ಇದ್ರೆ ನೋಡಿಕೋ, ನಾನು ಕಳಿಸೋದ್ರೆ ಕಳಿಸಲಿ, ನನಗೇನು ಅಭ್ಯಂತರ ಇಲ್ಲ. ಸೀದಾ ವಸಿಷ್ಠರ ಮಕ್ಕಳ ಹತ್ರ ಬರ್ತಾರೆ. ಆ ವಸಿಷ್ಠರ ಮಕ್ಕಳು ಹೇಳಿದ್ರು, ನನ್ನ ತಂದೆ ಮಾಡದಿರುವ ಕೆಲಸವನ್ನು ನಾವು ಮಾಡುವುದಿಲ್ಲ, ಅವನ ತಂದೆಗೆ ನಾವೇ ಅಪಮಾನ ಮಾಡದಂತಾಗುತ್ತೆ. ಸರಿ, ಇಷ್ಟು ಕೇಳಿಕೊಟ್ರು ನೀವು ನಮಗೆ ಸಹಕರಿಸ್ತಾ ಇಲ್ವಲ್ಲ, ನಾನು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಪುರೋಹಿತರನ್ನಾಗಿ ಸ್ವೀಕರಿಸ್ತೇನೆ, ಅವ್ರ ಜೊತೆಯಲ್ಲಿ ಮಾಡಿಕೊಳ್ತೇನೆ ಅಂದ್ರೆ. ನಮ್ಮನ್ನು ಹೀಗೆ ಅಪಮಾನ ಮಾಡ್ತೀಯಾ, ಈಗೋ ಈ ಚಂಡಾಲನಾಗಿ ಹೋಗು, ಈಗಲೇ ಚಂಡಾಲತ್ವವನ್ನು ಹೊಂದು ಶಾಪ ಕೊಟ್ಟು ಬಿಡ್ತಾರೆ. ಕೂಡಲೇ ಚಂಡಾಲತ್ವವನ್ನು ಹೊಂದಿಬಿಟ್ಟ. ಮೈಯೆಲ್ಲ ಕರ್ರಗೆ ಆಗಿಬಿಟ್ಟಿತ್ತು, ತಲೆ ಕೂದಲೆಲ್ಲ ದಪ್ಪಗಾಗ್ಬಿಟ್ಟಿದೆ, ಹರಕು ಬಟ್ಟೆ ಆಗ್ಬಿಟ್ಟಿದೆ. ಸ್ವಾಮಿ, ಕ್ಷಮಿಸಿ ಬಿಡಿ, ಈ ಚಂಡಾಲತ್ವವನ್ನು ಹೋಗಲಾಡಿಸಿಬಿಡಿ ಅಂತ ಬಹಳ ಬೇಡಿಕೊಂಡ. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಹೀಗೆ ಚಂಡಾಲತ್ವವನ್ನು ಹೊಂದಿ ವಿಶ್ವಾಮಿತ್ರ ಹತ್ರ ಬರ್ತಿದ್ದಾರೆ. ಸ್ವಾಮಿ, ನನ್ನ ಅವಸ್ಥೆ ಹೀಗಾಯಿತು, ಈ ಶರೀರದೊಂದಿಗೆ ನಾನು ಸ್ವರ್ಗವನ್ನು ಹೋಗಲಿಕ್ಕೆ ಇಚ್ಛಿಸಿದ್ದೇನೆ. ವಸಿಷ್ಠರು ತಿರಸ್ಕರಿಸಿದರು. ವಸಿಷ್ಠರ ಮಕ್ಕಳು ಈ ಚಂಡಾಲನಾಗುವಂತ ಶಾಪ ಕೊಟ್ಟುಬಿಟ್ರು. ವಿಶ್ವಾಮಿತ್ರರಿಗೆ ಮನಸ್ಸಿಗೆ ಆಲೋಚನೆ ಬಂತು, ನೀ ಚಿಂತಿಸಬೇಡ, ನಾನು ನಿನ್ನನ್ನು ಸ್ವರ್ಗಕ್ಕೆ ಕಳಿಸಿಬಿಡ್ತೇನೆ. ಈ ಮೂಲಕವಾಗಿ ವಸಿಷ್ಠರಿಗೆ ಅಪಮಾನವಾಗಲಿ ಅಂತ ವಿಶ್ವಾಮಿತ್ರರ ಚಿಂತೆಯಾಗಿತ್ತು. ದೊಡ್ಡ ಯಜ್ಞವನ್ನು ಶುರು ಮಾಡಿಯೇ ಬಿಟ್ರು. ಆದರೆ ದೇವತೆಗಳು ಬರ್ತಾ ಇಲ್ಲ. ಇಂದ್ರನಿಗೆ ಆಹುತಿ ಕೊಟ್ಟಾಗ ಇಂದ್ರನು ಬರ್ತಾ ಇಲ್ಲ. ಇಂದ್ರ ಬಾರದಿದ್ರೇನು, ಸತ್ಯವ್ರತ, ನಾನು ಕಳಿಸಿಕೊಡುತ್ತೇನೆ ಸ್ವರ್ಗಕ್ಕೆ. ಆಹುತಿಯನ್ನು ಕೊಡ್ತಾರೆ, ಮಂತ್ರವನ್ನು ಜಪಿಸುತ್ತಾರೆ. ಎಲ್ಲರೂ ನೋಡ್ತಾ ಇರುವಂತೆಯೇ ಆ ಸತ್ಯವ್ರತ ಮೇಲೆ ಹಾರ್ತಾ 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 ಇದ್ದಾನೆ. ಸ್ವರ್ಗಕ್ಕೂ ಹೊಟ್ಟೋಗ್ಬಿಟ್ಟ. ಎಲ್ಲರಿಗೂ ನಮಸ್ಕಾರ ಮಾಡಿ. ಆದರೆ ಕೂಡಲೇ ಧ್ವನಿ ಕಳಿಸ್ತಾ ಇದೆ, ಸ್ವಾಮಿ ಕಾಪಾಡಿ ಕಾಪಾಡಿ, ನನ್ನನ್ನು ಸ್ವರ್ಗದಿಂದ ದೂಡಿ ಬಿಟ್ಟಿದ್ದಾರೆ, ನಾನು ಕೆಳಗೆ ಬಿಡ್ತಾ ಇದ್ದೇನೆ. ನೋಡುತ್ತಿದ್ದಾರೆ ತ್ರಿಶಂಕು, ಇವ ಸತ್ಯವ್ರತ ಬರ್ತಿದ್ದಾನೆ. ನಿಲ್ಲು ಅಂದ್ರು. ಅಲ್ಲೇ ಅಂತರಿಕ್ಷ ನಿಂತು ಬಿಟ್ಟಿದ್ದಾನೆ. ಆಗ ಸ್ವರ್ಗದಿಂದ ಒಬ್ಬ ದೇವದೂತ ಬರ್ತಾನೆ. ಇವನು ಚಂಡಾಲತ್ವವನ್ನು ಹೊಂದಿದ್ದಾನೆ, ಹೀಗಾಗಿ ಸ್ವರ್ಗದಲ್ಲಿ ಇವನಿಗೆ ಪ್ರವೇಶ ಕೊಡ್ಲಿಕ್ಕೆ ಆಗಲಾರದು ಇಟ್ಟು ಹೇಳಿ ಮರೆಯಾಗಿಬಿಟ್ಟ. ಸ್ವರ್ಗದಲ್ಲಿ ಸ್ಥಳವಿದ್ದ ನಾನು ಬೇರೆ ಸ್ವರ್ಗವನ್ನು ಸೃಷ್ಟಿ ಮಾಡುತ್ತೇನೆ, ಬೇರೆ ಇಂದ್ರವನ್ನೇ ಸೃಷ್ಟಿ ಮಾಡುತ್ತೇನೆ, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡುತ್ತೇನೆ. ನಾನು ಶುರು ಮಾಡಿದ ಸೃಷ್ಟಿಕಾರ ಸಪ್ತಋಷಿಗಳ ಮಂಡಲ ಶುರುವಾಯಿತು, ನಕ್ಷತ್ರ ಮಂಡಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಷ್ಟರಲ್ಲಿ ದೇವತೆಗಳು ಬೃಹಸ್ಪತ್ಯಾಚಾರ್ಯ ಎಲ್ಲರೂ ಓಡಿ ಬರ್ತಾರೆ, ಸಮಾಧಾನ ಶಾಂತಿಗೊಳಿಸಿದ್ರು. ಇವನು ಸ್ವರ್ಗವನ್ನು ಹೊಂದಲಿಕ್ಕೆ ಆಗುವುದಿಲ್ಲ, ಚಂಡಾಲತ್ವವನ್ನು ಹೊಂದಿದ್ದಾನೆ. ಅದಲ್ಲೆಲ್ಲ ಸ್ವಾಮಿ, ನಾನು ಪ್ರತಿಜ್ಞೆ ಮಾಡಿದ್ದೇನೆ ಸ್ವರ್ಗಕ್ಕೆ ಕಳಿಸ್ತೇನೆ ಹೇಳಿ. ಹಾಗಾದರೆ ಒಂದು ಕೆಲಸ ಮಾಡಲಿ, ಎಲ್ಲಿದ್ದನೋ ಅಲ್ಲೇ ಇರಲಿ, ಸ್ವರ್ಗದ ಸುಖ ಅವನಿಗೆ ಸಿಗುವಂತಾಗಲಿ. ನೀವು ಸೃಷ್ಟಿ ಮಾಡಿದ ನಕ್ಷತ್ರ ಮಂಡಲ ನೆಲೆಯಾಗಿ ಇರಲಿ. ಈ ಯಜ್ಞವನ್ನು ನಿಲ್ಲಿಸಿ. ಕೊನೆಗೂ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ತ್ರಿಶಂಕು ಅವರಿಗೆ ಆ ಸ್ವರ್ಗದ ಸುಖ ಅಲ್ಲೇ ಸಿಕ್ಕಿತು. ತ್ರಿಶಂಕು ಸ್ವರ್ಗ ಅಂದರೆ ಪ್ರಸಿದ್ಧ ಆಯಿತು. ಹೀಗೆ ವಿಶ್ವಾಮಿತ್ರ ಋಷಿಗಳು ಮಾಡಿದಾಗ ಅವರ ತಪಸ್ಸೆಲ್ಲ ಕ್ಷೀಣವಾಯಿತು. ಅದು ಗೊತ್ತಾಯ್ತು ಅವರಿಗೆ. ಬಹಳ ಪಶ್ಚಾತ್ತಾಪದಿದ್ರು, ಇಷ್ಟು ಕಷ್ಟಪಟ್ಟು ಗಳಿಸಿದ ತಪಸ್ಸು ಹೋಯ್ತಲ್ಲ, ಈ ಕೋಪಕ್ಕೆ ಒಳಗಾಗಿಬಿಟ್ಟಿದಲ್ಲ ಅಂತ ಹೇಳಿ ಪುನಃ ಅವರು ಮುಂದಿನ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಅದೇನು ಎಂಬುದನ್ನು ಮುಂದಿನ ಕಥೆಯಲ್ಲಿ ನೋಡೋಣ. ಇಲ್ಲಿಗೆ 330ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.